ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸುಮಾ ಸ್ಟೋರೀಸ್. ಫ್ರೆಂಡ್ಸ್ ನೋಡಿ, ಇವತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ. ಇವತ್ತು ಗುರುಪೌರ್ಣಿಮೆ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ನಾನು ಸಾಯಿಬಾಬಾ ಟೆಂಪಲ್ ಇದೆ ಇಲ್ಲಿ ಶಿರ್ಡಿ ನಗರ, ಶಿರ್ಡಿ ಸಾಯಿಬಾಬಾ ನಗರ ಅಂತ ಇಲ್ಲೇ ಇದೆಯಲ್ಲ ಪಕ್ಕ, ಫೀಡ್ ಆಫೀಸ್ ಪಕ್ಕ ಇದೆಯಲ್ಲ, ಅಲ್ಲೋಗಿದೆ ನೋಡಿ. ಇದು ಜನಗಳೆಲ್ಲ ಹೋಗೋಕ್ಕೆ ಡೆಕೋರೇಷನ್ ಮಾಡಿದ್ದಾರೆ, ಮತ್ತು ಒಂದು ಲೈನ್ ಮಾಡಿದ್ದಾರೆ. ಪೊಲೀಸರೆಲ್ಲ ತುಂಬ ಹಾಕಿದ್ರು, ತುಂಬ ಜನ ಬರ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಹೇಗೆ ಡೆಕೋರೇಷನ್ ಮಾಡಿದ್ದಾರೆ, ಟೆಂಪಲ್ಗೆ ಹೋಗೋಕ್ಕೆ ಯಾವ ಥರ ಅಂತ ಮಾಡಿದ್ದಾರೆ ನೋಡಿ. ಒಂದೊಂದು ವರ್ಷವೂ ಒಂದೊಂದು ಥರ ಮಾಡ್ತಾಯಿದ್ದಾರೆ ನೋಡಿ. ನಾನಿಲ್ಲಿ ಚಪ್ಪಲಿ ಬಿಟ್ಟು ಈಗ ಮುಂದೆ ಹೋಗೋಣ ಅಂತ ಮುಂದೆ ಹೋಗ್ತಾ ಇದ್ದೀನಿ. ಅನ್ಕೋತಿರೋರು ಒಬ್ಬರು ಇವರಿದ್ದರು, ಯಾರು ಅಂದರೆ ವಾಚ್ಮ್ಯಾನ್ ಇದ್ದರು. ಅವರು ಮೇಡಮ್ ಅಲ್ಲಾಸಿ ಹೋಗಿ ಅಂದರು. ನಾನು ಮುಂದೆ ಹೋಗ್ಬಿಟ್ಟು ತಿರ್ಗಾ ವಾಪಸ್ ಬಂದು ಇಲ್ಲಾಸಿ ಸೈಡಲ್ಲಿ ಹೋಗ್ತಾಯಿದ್ದೀನಿ. ಮುಂದೆ ಹೋಗ್ಬಿಟ್ಟೆ ಫ್ರೆಂಡ್ಸ್, ಸ್ವಲ್ಪ ಗೊತ್ತಾಗಲಿಲ್ಲಲ್ಲ. ನಾವು ಅಲ್ಲೇ ಏನೋ ಜನ ಬರ್ತಾಯಿದ್ರಲ್ಲ, ಅಲ್ಲೋಗಿ ತಿರ್ಗಾ ವಾಪಸ್ಸು ಹಿಂದೆ ಬಂದು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಈಗ ಫ್ರೆಂಡ್ಸ್, ಇವತ್ತು ಗುರು ಪೌರ್ಣಿಮೆ ಇರೋದ್ರಿಂದ ಸಾಯಿಬಾಬಾ ಟೆಂಪಲಲ್ಲಿ, ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಗುರು ಪೌರ್ಣಿಮೆ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನಮಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ದೂರ ಇದೆಯಲ್ಲ ಸ್ವಲ್ಪ, ಹಾಗಾಗಿ ನಾನು ಶಿರಡಿ ಸಾಯಿಬಾಬಾ ಟೆಂಪಲ್ ಇರುತ್ತೆ, ವರ್ಷ ಇಲ್ಲಿಗೆ ಹೋಗ್ತೀನಿ ನಾನು ಯಾವಾಗಲೂ ನೋಡಿ. ಲೈನಲ್ಲಿ ಹೋಗೋಕ್ಕೆ ಅಂತ ಮುಂದೆ ಹೋಗಿ ವಾಪಸ್ ಬರ್ತಾಯಿದ್ದೀನಿ ನೋಡಿ. ಇವಾಗ ಇಲ್ಲಾಸಿ ಹೋಗ್ತಾಯಿದ್ದೀನಿ, ಎಂಟ್ರಿ ಆಗ್ತಾಯಿದ್ದೀನಿ ಇವಾಗ. ತುಂಬ ಜನ ಬರ್ತಾರೆ ಫ್ರೆಂಡ್ಸ್, ಇಲ್ಲಿ ತುಂಬ ಜನ ಬರ್ತಾರೆ. ಹೂವಿನ ಅಲಂಕಾರ ಅಂತೂ ವರ್ಷಕ್ಕೆ ಒಂದೊಂದು ವರ್ಷ ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ಒಂದು ನೋಡೋಕ್ಕೆ ಎರಡು ಕಣ್ಣು ಸಾಲದು ಹಾಗಿರುತ್ತೆ ಸ್ವಾಮಿದು ಅಲಂಕಾರ. ನಂಗಂತೂ ಟೆಂಪಲ್ಗೆ ಹೋಗ್ಬಿಟ್ರೆ ಗುರುಪೌರ್ಣಿಮೆ ದಿನ ಬರೋಕ್ಕೆ ಮನಸ್ಸಿರಲ್ಲ, ಅಷ್ಟು ಚೆನ್ನಾಗಿರುತ್ತಲ್ಲಿ ನೋಡಿ. ಎಲ್ಲ ಲೈನಲ್ಲಿ ಹೋಗ್ತಾ ಇದ್ದಾರಲ್ಲ, ನಾನು ಹೋಗ್ತಾ ಇದ್ದೀನಿ ನೋಡಿ. ಲೈನಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡ್ವಿ, ತುಂಬ ಜನ ಕ್ಯೂ ಇತ್ತು ತುಂಬಾ. ನಾನು ಮಧ್ಯಾಹ್ನ ಹೋದರೆ ತುಂಬ ರಶ್ ಇರುತ್ತೆ, ಸಂಜೆ ಅಂತೂ ತುಂಬ ರಶ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಬೆಳಗ್ಗೆ ಹೋಗ್ಬಿಡ್ತೀನಿ ಯಾವಾಗ್ಲೂ. ಒಂದೊಂದ್ಸರಿ ಸಂಜೆ ಹೋದಾಗ 1 ಕಿಲೋಮೀಟ್ರ್ ಗಟ್ಟಲೆ 2 ಕಿಲೋಮೀಟ್ರು ಇರುತ್ತೆ. ಮಧ್ಯಾಹ್ನವೂ ತುಂಬ ರಶ್ ಇರುತ್ತೆ. ಇವಾಗ ಹೋದರೆ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಹೋದೆ, ಆದರೂ ಜನ ನೋಡಿ ಕ್ಯೂನಲ್ಲಿದ್ದರು. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಜನ ಇದ್ದಾರೆ ಕ್ಯೂನಲ್ಲಿ. ಪರವಾಗಿಲ್ಲ, ಓಕೆ, ತುಂಬ ರಶ್ ಏನಿರಲಿಲ್ಲ. ಬೆಳಗ್ಗಿಂದನೂ ಜನ ಮಾಡ್ತಾ ಹೋಗ್ತಾಯಿದ್ರು ನೋಡಿದ್ದೆ. ಅಲಂಕಾರ ಅಂತೂ ಟೆಂಪಲ್ಗೆ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್. ನೋಡಿ ಗೇಟಲ್ಲೆಲ್ಲ ನೋಡಿ ವೀಡಿಯೋ ಮಾಡ್ತಿದ್ದೀನಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಡೆಕೋರೇಷನ್. ನಾನು ವರ್ಷಕ್ಕೆ ಒಂದೊಂದು ಸರಿ ಚೆನ್ನಾಗಿ ಮಾಡ್ತಾರೆ, ವರ್ಷಕ್ಕೆ ಒಂದೊಂದು ಥರ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗೇಟಲ್ಲಿ ನೋಡಿ, ಮುಂದೆ ದೇವಸ್ಥಾನ ಮುಂದೆ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೆ ಒಳಗಡೆ ಹೋದರೆ ಇನ್ನೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸಖತ್ತಾಗಿ ಮಾಡಿದ್ರು ನೋಡಿ. ದೇವರಿಗೆ ಜನಗಳು ದೇವರಿಗೆ ಅಂದರೆ ಅಷ್ಟು ಭಕ್ತಿಯಿಂದ ಬರ್ತಾರೆ. ಸಾಯಿಬಾಬಾ ಅಂದರೆ ತುಂಬ ಜನ ಬರ್ತಾರೆ. ತುಮಕೂರು ಬೇರೆ ಬೇರೆ ಏರಿಯಾದಿಂದ ಬರ್ತಾರೆ. ತುಮಕೂರಲ್ಲಿ 4-5 ಕಡೆ ಇದೆ ಶಿರಡಿ ಸಾಯಿಬಾಬಾ ಟೆಂಪಲು. ಬನಶಂಕರಿಲಿ ಒಂದಿದೆ, ಮತ್ತು ಜಯನಗರ ಒಂದಿದೆ, ಮತ್ತು ಅಲ್ಲಿ ಕೆಳಗಡೆ ಕೋತಿ ತೋಪಿ ಅಂತ ಇದೆಯಲ್ಲ ಫ್ರೆಂಡ್ಸ್, ಅಲ್ಲೊಂದಿದೆ. ಇದು ತುಂಬ ಚೆನ್ನಾಗಿದೆ. ಇದು ಮೇನ್ ರೋಡಿಗೆ ಹತ್ರ ಇದೆಯಲ್ಲ, ಫೀಲ್ಡ್ ಆಫೀಸ್ ಹತ್ರ, ಶಿರಡಿ ಸಾಯಿಬಾಬಾ ನಗರ. ತುಂಬ ಚೆನ್ನಾಗಿ ಜನ ಬರ್ತಾ ಇದ್ದಾರೆ ನೋಡಿ. ನಾವು ಕ್ಯೂನಲ್ಲಿ ಇವಾಗ ಒಳಗಡೆ ಎಂಟ್ರಿ ಆಗ್ತೀವಿ ನೋಡಿ. ದರ್ಶನಕ್ಕೆ ದಾರಿ ಅಂತ ಹಾಕಿದ್ದಾರೆ. ಫ್ಲವರ್ ಡೆಕೋರೇಷನ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ರು. ಡೋರ್ ಹತ್ರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್. ಡೋರ್ ಹತ್ರ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೋದರೆ ಒಳಗಡೆ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿತ್ತು ನೋಡಿ. ಒಬ್ಬೊಬ್ಬರೇ ಎತ್ತುತ್ತಾ ಇದ್ದಾರೆ, ಒಬ್ಬರು ಮುಂದೆ ನುಗ್ತಾ ಇದ್ದಾರೆ. ದರ್ಶನಕ್ಕೆ ದಾರಿ ಅಂತ ಹಾಕಿದ್ದಾರೆ ನೋಡಿ. ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ, ಹಾಗಾಗಿ ಸ್ವಲ್ಪ ನೀಟಾಗಿ ಹೋಗ್ತಾ ಇದ್ದೀನೆಲ್ಲ ನೋಡಿ. ಏನು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಮೇಲೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಾ ಇದ್ರು. ಎಲ್ಲರೂ ಕುತ್ಕೊಳ್ಳೋದು ಬಿಡಲ್ಲ ಫ್ರೆಂಡ್ಸ್. ಅಲ್ಲಿ ಯಾರು ಮೆಂಬರ್ ಆಗಿದ್ದಾರೆ, ಯಾವಾಗಲೂ ಜಾಸ್ತಿ ವಾರ ಎಲ್ಲ ನೋಡ್ಕೊತಾರೆ ಅಂಥವ್ರಿಗೆ ಕುತ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇನ್ನು ಬೇರೆ ಜನಗಳಿಗೆಲ್ಲ ದರ್ಶನ ಮಾಡ್ಕೊಂಡು ನೋಡಿ. ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ವರ್ಷ ಅಂತೂ ತುಂಬ ಚೆನ್ನಾಗಿದೆ.
ದೇವರ ಹತ್ರ ಮಾತ್ರ ಅಲಂಕಾರ ಮಾಡ್ತಾಯಿದ್ರು. ಈ ವರ್ಷ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಹೋಮ ಪೂಜೆ ಎಲ್ಲ ನಡೀತಾ ಇತ್ತು ನೋಡಿ, ಹೋಮ ಪೂಜೆ ಎಲ್ಲ ನಡೀತಾ ಇತ್ತು. ಹಾಗಾಗಿ ನಾವು ಇನ್ನೂ ಅವಾಗ ಸ್ಟಾರ್ಟ್ ಮಾಡ್ತಾಯಿದ್ರು. ನಾವು ಪೂಜೆ ಇಟ್ಟು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ನಾವು ದರ್ಶನ ಮಾಡ್ಕೊಂಡು ಬಂದುಬಿಟ್ಟೆ ನಾನು. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಹೋಮ ಪೂಜೆ, ಗಣಪತಿ ಪೂಜೆ, ನವಗ್ರಹ ಪೂಜೆ ತುಂಬ ಚೆನ್ನಾಗಿರುತ್ತೆ ಊಟದ ವ್ಯವಸ್ಥೆನೂ ಚೆನ್ನಾಗಿರುತ್ತೆ. ಟಿಫನ್ ಬೆಳಗ್ಗೆ ಎಲ್ಲ ಟಿಫನ್ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಸಂಜೆನೂ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಆರ್ಗನೈಸ್ ಮಾಡಿರ್ತಾರೆ ಟ್ರಸ್ಟರು. ತುಂಬ ಚೆನ್ನಾಗಿತ್ತು. ಸ್ವಾಮಿ ಅಂತೂ ಎದ್ದು ಬರ್ತಾನೇನೋ. ಸಾಯಿಬಾಬಾ ಟೆಂಪಲ್ಲು ಸಿದ್ಧಿಗೆ ಹೋಗಿ ನೋಡಿಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಾಮಿನೇ ಎದ್ದು ಬರ್ತಾನೆ ಅನ್ನೋ ಥರ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಏನು ಚೆನ್ನಾಗಿದೆ. ನಾನು ಹಿಂದೆ ಹಸಿ ದರ್ಶನ ಮಾಡ್ಕೊಂಡು ಹೋಗಿ ಹಿಂದೆ ಹಸಿ ಬಂದು ತಿರ್ಗಾ ಸೈಡಲ್ಲಿ ಹಸಿ ಬಂದು ತಿರ್ಗಾ ಮತ್ತೆ ವಿಡಿಯೋ ಮಾಡ್ತಾಯಿದ್ದೆ. ನನಗೆ ಬೇಗ ಇಷ್ಟ ಆಯ್ತಲ್ಲ ವಿಡಿಯೋ ಎಲ್ಲ ನೋಡಿ, ಇದೆಲ್ಲ ತೋರ್ಸೋಕೆ ಆಗ್ತಿರ್ಲಿಲ್ಲ. ಮತ್ತು ನಾನು ದರ್ಶನ ಮಾಡ್ಕೊಂಡು ಹಿಂದೆ ಅಲ್ಲಿಂದ ಮತ್ತೆ ಬಂದು ನೋಡಿ ಎಲ್ಲ ಬೇಗ ಫುಲ್ ಎಲ್ಲ ವಿಡಿಯೋ ಒಳಗಡೆ ಎಲ್ಲ ಸೈಡಲ್ಲಿ ಈ ಕಡೆ ರೈಟ್ ಸೈಡ್ ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಜನ ಆ ಕಡೆ ಹೋಗ್ತಾ ಇದ್ದಾರೆ. ಇಲ್ಲೆಲ್ಲ ಸ್ವಾಮಿದೆಲ್ಲ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಇದೆ ಫ್ರೆಂಡ್ಸ್. ಸ್ವಾಮಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫುಲ್ ಇವಾಗೆಲ್ಲ ಆ ಕಡೆ ತೋರಿಸ್ತೀವಿ. ಇವಾಗ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ನನಗಂತೂ ಬರೋಕ್ಕೆ ಮನಸ್ಸಿರಲಿಲ್ಲ. ಆದರೂ ಸ್ವಲ್ಪ ವಿಡಿಯೋ ಮಾಡೋದ್ಮೇಲೆ ಇಲ್ಲಿರೋರೆಲ್ಲ ಎಲ್ಲರಿಗೂ ಅವಕಾಶ ಮಾಡಿಕೊಡಿ ಅಂದರು. ಬೇರೆ ಟೆಂಪಲಲ್ಲೆಲ್ಲ ಮೊಬೈಲೇ ಅಲೋ ಮಾಡಲ್ಲ ಫ್ರೆಂಡ್ಸ್. ಆದರೆ ಇಲ್ಲಾದರೂ ಸ್ವಲ್ಪ ಈಗ ವಿಡಿಯೋ ಫೋಟೋಸ್ ಎಲ್ಲ ತೆಗಿಯಕ್ಕೆ ಬಿಡ್ತಾರೆ. ಬೇರೆ ನಮ್ಮ ಹಿಂದೂ ಟೆಂಪಲ್ಗಳಲ್ಲೆಲ್ಲ ಒಳಗಡೆ ಮೊಬೈಲೇ ಎಂಟ್ರಿ ಇರಲ್ಲ. ಒಂದು ಫೋಟೋ ತಗೊಳಕ್ಕೆ ಹೋಗಲ್ಲ, ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಕೂತಿರ್ತಾರಲ್ಲ ಇವರು ವಾರ ಬಂದು ಸಾಯಿಬಾಬಾಕ್ಕೆ ಭಜನೆ ಮಾಡ್ತಿರ್ತಾರೆ ನೋಡಿ. ಮೇಲೆ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಲ್ಲ ಫ್ಲವರ್ ಡೆಕೋರೇಷನ್ನು ಎಲ್ಲ ಆರ್ಟಿಫಿಷಿಯಲ್ ಅಲ್ಲ ಫ್ರೆಂಡ್ಸ್, ರಿಯಲಿ ಫ್ಲವರ್ಸೇ. ಸ್ವಾಮಿಗೆ ಏನು ಅಲಂಕಾರ ಮಾಡಿದರು ಅಂದರೆ ಹೇಳೋಕ್ಕೆ ಎರಡು ಮಾತು ಸಾಲದು, ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಾರಲ್ಲ, ಹಾಗೇ ಇತ್ತು ಫ್ರೆಂಡ್ಸ್. ನೋಡಿ ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಈಗ ಟಿಫನ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ನೋಡಿ. ಫೋಟೋ ತೊಗೊಂಡೆ ಒಂದೆರಡು ನೋಡಿ. ಇವರೆಲ್ಲ ಕೂತಿರ್ತಾರಲ್ಲ ಅಲ್ಲೇ ಎಲ್ಲ ಮೆಂಬರ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ಕೂತ್ಕೊಂಡು ನೋಡಿ. ಇವಾಗ ಟಿಫನ್ಗೆ ಹೋಗ್ತಿದ್ದೀವಿ ನೋಡಿ ಫ್ರೆಂಡ್ಸ್. ಟಿಫನ್ಗೆ ಹೋಗಿ ನೋಡಿ ಅಲ್ಲಿ ಕೌಂಟ್ರುಗಳು ಮಾಡಿದ್ದಾರೆ. ಅದಕ್ಕೂ ಲೈನಲ್ಲಿ ಹೋಗಬೇಕು. ಅದು ಮಧ್ಯಾಹ್ನ ಅಂತೆ ಸುತ್ಕೊಂಡು ಹೋಗ್ತಾ ಇರಬೇಕು. ಇವಾಗೇನು ಜಾಸ್ತಿ ಜನ ಇರಲಿಲ್ಲಲ್ಲ ಫ್ರೆಂಡ್ಸ್, ಹಾಗಾಗಿ ಒಂದೇ ಕೌಂಟ್ರ್ ಹಾಕಿದ್ರು. ಊಟದ ಟೈಮಲ್ಲಿ ಅದು ಜಾಸ್ತಿ ರಶ್ ಇರುತ್ತವೆ ಅಂತ 2 ಕೌಂಟ್ರು 3 ಕೌಂಟ್ರ್ ಹಾಕಿರ್ತಾರೆ ನೋಡಿ. ನಾವು ಇವಾಗ ಟಿಫನ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನಾನು ಇವತ್ತು ಬೆಳಗ್ಗೆನೇ ಎಲ್ಲ ಪೂಜೆ ಮಾಡಬೇಕಾಯಿತು. ಮನೆಯಲ್ಲಿ ಪೂಜೆ ಮಾಡಿದಾಗ ಹೋಗಿದ್ದೀನಿ. ಬೇಗ ಬಂದು ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ. ಎಲ್ಲ ಟಿಫನಿಗೆ ನಿಂತಿದ್ದಾರೆ. ಟಿಫನ್ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಟಿಫನ್ ಹಾಕ್ಸ್ಕೊಂಡು ತಿಂದ್ಬಿಟ್ಟು ಆಮೇಲೆ ಮನೆಗೆ ಬರೋಣ ಅಂತ ಬರ್ತಾ ಇದ್ದೀನಿ ನೋಡಿ. ಎಲ್ಲ ಜನ ಎಷ್ಟು ಕ್ಯೂರಲ್ಲಿ ನಿಂತಿದ್ದಾರೆ ಅಂತ. ಅಲ್ಲೆಲ್ಲ ಪೊಲೀಸ್ನವರು ತುಂಬ ಜನ ಹಾಕಿದ್ರು ಸೆಕ್ಯೂರಿಟಿಗೆ. ಜಾಸ್ತಿ ಜನ ಅವಾಯ್ಡ್ ಮಾಡೋಕ್ಕಲ್ಲ ಫ್ರೆಂಡ್ಸ್, ಹಾಗಾಗಿ ತುಂಬ ಜನ ಹಾಕಿದರು ಫ್ರೆಂಡ್ಸ್. ಟಿಫನ್ ಎಲ್ಲ ಚಿತ್ರಾನ್ನ, ಇಡ್ಲಿ ಸಾಂಬಾರು ಮತ್ತು ಕೇಸರಿ ಬಾತ್ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಟಿಫನ್ನು ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿತ್ತು ನಂದು ಈ ಗುರುಪೂರ್ಣಿಮೆ ಪೂಜೆ ಅಂತ ತಿಳಿಸಿ. ಥ್ಯಾಂಕ್ ಯು, ಬಾಯ್.